ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾದ ವಿಚಾರ, ಅದು ಏನಂತಂದ್ರೆ ದೇವರ ಮನೆಯ ಬಗ್ಗೆ, ಪೂಜಾ ರೂಮ್ ಬಗ್ಗೆ, ದೇವರ ಕೋಣೆ ಅಂತ ಕರಿತೀವಿ, ಪೂಜಾ ಕೊಠಡಿ ಅಂತ ಕರಿತೀವಿ. ಈ ರೀತಿ ದೇವರ ಮನೆಗೆ ವಿವಿಧ ಹೆಸರುಗಳಿಂದ ನೀವು ಕರೆದರೂ ಸಹಿತ ದೇವರ ಜಗಲಿ ಅಂತ ಕೂಡ ಕೆಲವು ಭಾಗದಲ್ಲಿ ಕರೀತಾರೆ. ಯಾವುದೇ ಹೆಸರಿಂದ ಕರೆದ್ರೂ ಅದು ದೇವರ ಮನೆನೇ. ಮನೆಯ ಒಳಗಡೆ ಒಂದು ದೇವರ ಮನೆಯನ್ನು ಇಟ್ಕೋಬೇಕಾಗಿ ಬಂದಾಗ ಆ ದೇವರ ಮನೆಯನ್ನ ಹೇಗ್ ಮಾಡ್ಕೋಬೇಕು, ಈ ವಿಚಾರ ಸಾಕಷ್ಟು ಜನರ ಒಂದು ಮನಸ್ಸಲ್ಲಿ ಇರುವಂಥದ್ದು. ದೇವರ ಮನೆ ಎಲ್ಲಿರಬೇಕು ಅನ್ನೋದ್ರ ಜೊತೆಗೆ ದೇವರ ಮನೆ ಹೇಗಿರಬೇಕು, ಸಾಕಷ್ಟು ಜನರಿಗೆ ಆ ಒಂದು ಇನ್ನೂ ಆ ಡೌಟ್ ಇದೆ ಮನಸ್ಸಲ್ಲಿ. ಆ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕಂತಾನೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ದೇವರ ಮನೆ ಹೇಗಿರಬೇಕು, ದೇವರ ಮನೆಯಲ್ಲಿ ಏನೆಲ್ಲ ಇರಬೇಕು, ಯಾವ ರೀತಿಯಾಗಿ ಮಾಡ್ಕೋಬೇಕು, ಆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ನೀಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ. ಓಂ ಅನಘಾಯ ನಮಃ. ದೇವರ ಮನೆಯ ವಿಚಾರ ಬಂದಾಗ ಮೊದಲು ನಾವು ಶುರು ಮಾಡೋಣ ದೇವರ ಮನೆಯ ಎತ್ತರದ ಬಗ್ಗೆ. ದೇವರ ಮನೆಯ ಎತ್ತರ ಎಷ್ಟು ಇಟ್ಕೊಳ್ಳೋಣ, ಈ ಒಂದು ಡೌಟ್ ಬರುತ್ತೆ. ದೇವರ ಮನೆಯ ಎತ್ತರವನ್ನ 7 ಅಡಿಗಿಂತ ಎತ್ತರ ಮಾಡಬೇಡಿ. ಯಾಕಂದ್ರೆ ನಮ್ಮ ಸೀಲಿಂಗ್ ಇರುತ್ತೆ, ಮನೆಯ ಸೀಲಿಂಗಿಗೆ ಆ ದೇವರ ಮನೆಯನ್ನ ಟಚ್ ಮಾಡಬೇಡಿ. ನಾನು ಆಗ್ಲೇ ಏನ್ ಹೇಳಿದೆ, ಎತ್ತರವನ್ನ ಒಂದು 7 ಅಡಿ ಮಾಡ್ಕೊಳ್ಳಿ ಅಂತ. ಈ ಎತ್ತರವನ್ನ 7 ಅಡಿ ಮಾಡ್ಕೊಂಡಾಗ ಈ ಒಂದು ಸ್ಲ್ಯಾಬ್ ಮತ್ತು ಇದರ ಮಧ್ಯೆ ಒಂದು ಗ್ಯಾಪ್ ಸಿಗುತ್ತೆ. ಈ ಗ್ಯಾಪ್ ಸಿಕ್ಕಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಸಾಮಗ್ರಿಗಳು ಏನೇನೋ ಇಡೋದಿಲ್ಲ. ಆ ರೀತಿಯಾಗಿ ಮಾಡಬೇಡಿ. ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಅನ್ನೆಸರಿ ವಸ್ತುಗಳನ್ನ ಇಡಬೇಡಿ. ಅದೇ ಪೂಜಾ ರೂಮ್ ಅಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳು ಸರ್ ಅದನ್ನೇ ಇಟ್ಕೋತೀವಿ, ಅದನ್ನು ಇಡಬೇಡಿ. ಪೂಜಾ ರೂಮಿನ ಮೇಲ್ಭಾಗದಲ್ಲಿ ಯಾವುದೇ ವಸ್ತು ಇಡಬೇಡಿ. ಇದನ್ನ ನೀವು ಇಡೋದು ತಪ್ಪಿಸ್ಬೇಕಂದ್ರೆ ಒಂದು ಪಿರಮಿಡ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಈ ಪಿರಮಿಡ್ ಮಾಡ್ಕೊಂಡಾಗ ಇಲ್ಲಿ ಏನು ಇಡೋದಕ್ಕೂ ಆಗಲ್ಲ. ಒಂದಾದ್ರೆ ಇದು ಪಿರಮಿಡ್ ಎನರ್ಜಿ ರಿಸೀವರ್ ಅಂತ ಕರಿತೀವಿ. ಇದರ ಮೇಲೆ ಒಂದು ತಾಮ್ರದ ಕಳಶವನ್ನ ಫಿಕ್ಸ್ ಮಾಡ್ಕೊಳ್ಳಿ. ತಾಮ್ರ ಹಿತ್ತಾಳೆ ಏನಂತೀವಿ, ಆ ಒಂದು ಕಳಶವನ್ನ ನೀವು ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಇನ್ನು ದೇವರ ಮನೆಯ ಒಳಭಾಗದಲ್ಲಿ ಸಾಕಷ್ಟು ಡೌಟ್ ಇದೆ ಎಲ್ಲರಿಗೂ. ಎತ್ತರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ದೇವರ ಮನೆಯ ಒಳಗಡೆ ಹೇಗಿರ್ಬೇಕು ಅಂತ ಕೆಲವಷ್ಟು ಜನ ಹೇಳ್ತಾರೆ, ಅದನ್ನ ಕಟ್ಟೆ ಮಾಡಬೇಕು, ಅದನ್ನ ಫುಲ್ ಸಾಲಿಡ್ ಆಗಿ ಇಡಬೇಕು, ಕಟ್ಟೆಯಲ್ಲಿ ಮಣ್ಣು ತುಂಬಿಸಿ ಗಟ್ಟಿಯಾಗಿ ಮಾಡಬೇಕು ಅಂತ. ಇದು ಅವಶ್ಯಕವೇ ಇಲ್ಲ. ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕಟ್ಟೆ ಮಾಡ್ತಕ್ಕಂಥ ವಿಧಾನಕ್ಕೂ ಇವತ್ತು ಮಾಡ್ತಕ್ಕಂಥ ವಿಧಾನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅವಾಗ ನಮ್ಮ ಮನೆಗಳು ಈ ಮಣ್ಣಿನಿಂದ ಮಾಡಲ್ಪಡ್ತಾ ಇದ್ವು. ಮಣ್ಣಿಂದ ಕಟ್ಟಿರ್ತಕ್ಕಂತಹ ಮನೆಯಲ್ಲಿ, ಆ ಮನೆಯಲ್ಲಿರ್ತಕ್ಕಂಥ ದೇವರ ಮನೆಯಲ್ಲೂ ಕೂಡ ಮಣ್ಣಿನ ಕಟ್ಟೆಯನ್ನೇ ಕಟ್ತಾ ಇದ್ವಿ. ಯಾವಾಗ ಮಣ್ಣಿನ ಕಟ್ಟೆ ಕಟ್ತಾ ಇದ್ವೋ ಅಲ್ಲಿ ಸಗಣಿಯನ್ನ ಸಾರಿಸಿ ಅದನ್ನ ಒಂದು ಮನೆಗೆ ಸಗಣಿ ಸಾರಿಸ್ತಾ ಇದ್ವಿ, ಆ ಕಟ್ಟೆಗೂ ಸಗಣಿಯನ್ನು ಸಾರಿಸ್ಕೊಂಡು ಆ ತರ ಬಳಸ್ಕೊಂತ ಇದ್ವಿ. ನೀವು ಆ ರೀತಿ ಬಳಸಿದಾಗ ಮಾತ್ರ ಅದು ನಿಮಗೆ ಲಾಭದಾಯಕವಾಗಿತ್ತು. ಅದು ಆ ಕಾಲದ ವಿಚಾರ. ನಾವು ನಿಂತ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಮಣ್ಣಿನ ಸ್ಪರ್ಶನೇ ಇಲ್ಲ. ನಮಗೆ ಕಾಂಕ್ರೀಟ್ ಹಾಕ್ತಿವಿ 4 ಇಂಚು, ಅದ್ರ ಮೇಲೆ ಮತ್ತೊಂದು 2 ಇಂಚು ಸ್ಯಾಂಡ್ ಬೆಡ್ ಹಾಕ್ತಿವಿ, ಅದ್ರ ಮೇಲೆ ಟೈಲ್ಸ್ ಹಾಕ್ತಿವಿ. ಮಣ್ಣಿನ ಕನೆಕ್ಷನ್ ಇಲ್ಲ. ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಅಲ್ಲಿ ಪಾರ್ಕಿಂಗ್ ಟೈಲ್ಸ್ ಹಾಕಿರ್ತೀವಿ. ಮಣ್ಣಿನ ಕನೆಕ್ಷನ್ ಜೊತೆ ನಾವಿಲ್ಲ, ಮತ್ತು ಮನೆಯಲ್ಲಿ ಕೂಡ ಅದನ್ನ ನಾವು ಮಾಡೋದಕ್ಕಾಗಲ್ಲ. ಹಾಗಾಗಿ ಇದರಿಂದ ಯಾವುದೇ ದೋಷ ಕೂಡ ಬರಲ್ಲ. ಅದನ್ನ ಸಾಲಿಡ್ ಕಟ್ಟೆನೇ ಇರ್ಬೇಕನ್ನೋಂಥದ್ದು ದೇವಸ್ಥಾನಗಳಿಗೆ ಸೀಮಿತ. ಯಾಕಂದ್ರೆ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ದೇವರಿರುವಂಥದ್ದು. ಅಲ್ಲಿ ಆ ದೇವರನ್ನು ನೋಡಿಬೇಕಾದ್ರೆ ನೀವು ಸುತ್ತಲೂ ಜಾಗವನ್ನು ಉಳಿಸ್ಕೊಂಡು ಮಾಡಿರ್ತಾರೆ. ಅಲ್ಲಿಯ ವಿಚಾರನೆ ಬೇರೆ. ನಮ್ಮ ಮನೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಫೋಟೋ ಆಗಿರ್ಬೋದು, ಚಿಕ್ಕ ಚಿಕ್ಕ ವಿಗ್ರಹಗಳಾಗಿರ್ಬೋದು. ಹಾಗಾಗಿ ನಮ್ಮ ಮನೆಯಲ್ಲಿ ಅದು ಅಪ್ಲೈ ಆಗೋದಿಲ್ಲ. ಈಗ ಕಟ್ಟೆನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿಂದ ಒಂದಷ್ಟು ಜಾಗವನ್ನು ಬಿಡಿ, ಇಲ್ಲಿಂದ ಒಂದಷ್ಟು ಜಾಗವನ್ನು ಬಿಡಿ. ಅದು 2 ಇಂಚ್ ಆಗಿರ್ಬೋದು, 3 ಇಂಚ್ ಆಗಿರ್ಬೋದು. ಆ ಜಾಗವನ್ನು ಬಿಟ್ಟು ಈ ಕಟ್ಟೆಯನ್ನು ಮಾಡಬೇಕು. ಆದರೆ ಕಟ್ಟೆಯ ಎತ್ತರ ಎಷ್ಟಿರಬೇಕು ಅನ್ನೋದಕ್ಕೂ ಒಂದು ವಿಚಾರ ಇದೆ. ದೇವರ ವಿಗ್ರಹಗಳನ್ನ, ದೇವರ ಪೂಜೆಗೆ ಇಡ್ತಕ್ಕಂತಹ ಫೋಟೋಗಳನ್ನ ಇಡೋದಕ್ಕೆ ಏನ್ ನಾವೊಂದು ಸೆಲ್ಫ್ ಅಥವಾ ಒಂದು ಸ್ಲ್ಯಾಬ್ ಅನ್ನು ಮಾಡ್ತೀವಿ.
ಅದರ ಎತ್ತರ ಎಷ್ಟಿರಬೇಕು, ಅದು ಹೇಗೆ ನಿರ್ಣಯ ಆಗುತ್ತೆ, ಈ ವಿಚಾರವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಮನುಷ್ಯ ನಿಂತ್ಕೊಂಡಾಗ, ಆ ಮನೆಯ ಯಜಮಾನ ನಿಂತ್ಕೊಂಡಾಗ ಆತನ ನಾಭಿಯ ನೇರಕ್ಕೆ ಆ ಕಟ್ಟೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಲಾಜಿಕ್ ಏನಿರ್ಬೋದು, ಒಂದು ಕಟ್ಟೆ ನಮ್ಮ ನಾಭಿಯ ಎತ್ತರದಲ್ಲಿ ಇರಬೇಕು ಅನ್ನೋದಾದ್ರೆ ಅದಕ್ಕೆ ಲಾಜಿಕ್ ಏನಿರ್ಬೋದು, ಈ ನಾಭಿಯ ಕೆಳಗಿನ ಏನೇನ್ ಅಂಗ ಇದೆ ಅವೆಲ್ಲ ವಿಸರ್ಜನೆಗೆ ಬಳಸ್ತಕ್ಕಂತಹದ್ದು. ಅಲ್ಲಿ ನಮ್ಮೆಲ್ಲ ಶುಕ್ರಾಂಗಗಳಿರ್ತವೆ. ನಾವು ದೇವರನ್ನ ತುಂಬಾ ಕೆಳಗಿಟ್ಟಾಗ ನಮ್ಮ ಶುಕ್ರಾಂಗಗಳೇನಿದೆ, ನಾವೇನು ವಿಸರ್ಜನೆಗೆ ಬಳಸ್ತಕ್ಕಂಥ ಭಾಗಗಳೇನಿದೆ, ಮತ್ತೆ ಆ ಭಾಗಗಳು ದೇವರಿಗೆ ನೇರಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಆಗಿನ ಕಾಲದಲ್ಲಿ ನಾಭಿಯ ಎತ್ತರಕ್ಕೆ ಕಟ್ಟೆಯನ್ನ ಕಟ್ಟಿ ಅದರ ಮೇಲೆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಹಾಗಾದ್ರೆ ಇವತ್ತು ಸಾಧ್ಯನಾ? ಇವತ್ತು ಸಾಧ್ಯ ಆದ್ರೆ ಮಾಡ್ಕೊಳ್ಳಿ. ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಕಡಿಮೆ ಅಂದ್ರೂ ಸಹಿತ ನಾವು ಮಲಗುವ ಮಂಚ, ಅದ್ರ ಮೇಲೆ ಒಂದು ಬೆಡ್ ಅನ್ನು ಹಾಕಿದಾಗ ನಾವು ಎಷ್ಟು ಎತ್ತರಕ್ಕೆ ನಾವು ಮಲಗ್ತಾ ಇದ್ದೀವೋ ಅದಕ್ಕಿಂತ 2 ಇಂಚಾದ್ರೂ ದೇವರು ಎತ್ತರದಲ್ಲಿ ಇರಬೇಕು. ಈ ಒಂದು ವಿಚಾರವನ್ನ ಫಾಲೋ ಮಾಡಿ. ಕೆಲವೊಬ್ರು ಬೆಡ್ ಅನ್ನು ತುಂಬಾ 8 ಇಂಚ್ ಹಾಕೋತಾರೆ, ಅದಕ್ಕೆ ಅದು ವೇರಿಯೇಷನ್ ಆಗುತ್ತೆ. ನಾನು ಇಷ್ಟೇ ಅದಿ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಬ್ರು ಬೆಡ್ 4 ಇಂಚ್ ಇರುತ್ತೆ, ಕೆಲವೊಬ್ರು ಚಾಪೆ ಮೇಲೆ ಮಲಗ್ತಾರೆ. ಪ್ರತಿಯೊಬ್ಬರದು ಒಂದೊಂದು ಸ್ಟೈಲ್ ಇರುತ್ತೆ. ಕೆಲವೊಬ್ರು ಬೆಡ್ ತುಂಬಾ ಎತ್ತರ ಸಿಂಹಾಸನ ತರ ಇಷ್ಟು ಎತ್ತರ ಮಾಡಿರ್ತಾರೆ. ಹಾಗಾಗಿ ಇದು ವೇರಿಯೇಷನ್ ಆಗುತ್ತೆ, ಈ ಹೈಟ್ ವೇರಿಯೇಷನ್ ಆಗುತ್ತೆ. ಅದನ್ನ ನೋಡ್ಕೊಂಡು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಎಷ್ಟು ಎತ್ತರದ ಬೆಡ್ ಅನ್ನು ಮಾಡ್ಕೊಂಡಿದ್ದೀರಾ, ಎಷ್ಟು ಎತ್ತರಕ್ಕೆ ನೀವು ಮಲಗ್ತಾ ಇದ್ದೀರೋ ಅದಕ್ಕಿಂತ 2 ರಿಂದ 3 ಇಂಚು ಎತ್ತರದಲ್ಲಿ ನಿಮ್ಮ ದೇವರು ಕೂರುವಂತೆ ನೋಡ್ಕೊಳ್ಳಿ. ಅದು ನಿಮಗೆ ಶ್ರೇಯಸ್ಕರ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ಸ್ಲ್ಯಾಬ್ ಅನ್ನು ಮಾಡ್ಬೇಕಾದ್ರೆ ನಿಮ್ಮ ಮಂಚದ ಎತ್ತರ 2 ಅಡಿ ಇದ್ದರೆ ಆ 2 ಅಡಿಗಿಂತ ಒಂದು 2 ರಿಂದ 3 ಇಂಚು ಎತ್ತರದಲ್ಲಿ ಒಂದು ಸ್ಲ್ಯಾಬ್ ಅನ್ನು ಹಾಕ್ಬೇಕು. ಆದಷ್ಟು ಮಾಡಿ ಈ ಸ್ಲ್ಯಾಬ್ ಅನ್ನು ಈ ಗೋಡೆಗೂ ಮತ್ತು ಈ ಗೋಡೆಗೂ ಟಚ್ ಮಾಡದೇ ಇರ್ತಾರ. ಇಲ್ಲೊಂದು ಗ್ಯಾಪ್ ಅನ್ನು ಕೊಡಿ, ಒಂದು 2 ಇಂಚ್ ಗ್ಯಾಪ್ ಕೊಡಿ. ಇಲ್ಲೊಂದು 2 ಇಂಚ್ ಗ್ಯಾಪ್ ಕೊಡಿ, ಇಲ್ಲೊಂದು 2 ಇಂಚು ಗ್ಯಾಪ್ ಕೊಡಿ. ಆ ಗ್ಯಾಪ್ ಅನ್ನ ಕೊಟ್ಟು ಇದನ್ನ ಫಿಕ್ಸ್ ಮಾಡಿ. ಇವತ್ತೇನ್ ನಿಮ್ಗೆ ಗ್ರಾನೈಟ್ ಸಿಸ್ಟಮ್ ಇದೆ, ಗ್ರಾನೈಟ್ ಅಲ್ಲಿ ನಿಮಗೆ ಆರಾಮಾಗಿ ಇದನ್ನ ಮಾಡಬಹುದು. ಇದರ ಅಳತೆ ಎಷ್ಟು ಬೇಕಾಗ್ಬೋದು ನಿಮಗೆ? ಕಡಿಮೆ ಅಂದ್ರೆ ಒಂದು 1.5 ಅಡಿ ಬೇಕಾಗುತ್ತೆ. ಆ ಒಂದು ಸ್ಲ್ಯಾಬ್ ಏನಿದೆ ಅದು. ಚಿಕ್ಕ ದೇವರ ಮನೆ ಇದ್ರೆ 1 ಅಡಿ ಇದ್ರೆ ಸಾಕು. 1.5 ಅಡಿ ಯಾಕೆ ಬೇಕಾಗತ್ತೆ? ಈಗ ಆರತಿ ಮಾಡಿ ಆರತಿ ತಟ್ಟೆಯನ್ನು ಇಡ್ತೀರಾ, ದೇವರಿಗೆ ಏನೋ ಒಂದು ನೈವೇದ್ಯಕ್ಕೆ ಇಡ್ತೀರಾ, ಅವೆಲ್ಲವನ್ನ ಅದ್ರ ಮೇಲೆನೆ ಸರಿ ಹೋಗೋಗಿ ಮಾಡ್ಕೋಬಹುದು. ದೇವರ ಮನೆಯ ಒಂದು ಸ್ಲ್ಯಾಬ್ ಏನಿದೆ, ಕಟ್ಟೆ ಏನಿದೆ, ಅದರ ಹೈಟ್ ಅನ್ನ ಮಾಡುವಂಥದ್ದು. ಇನ್ನು ಕೆಲವೊಬ್ರು ಬಹಳಷ್ಟು ಜನ ತಪ್ಪೇನ್ ಮಾಡ್ತಾರೆ ಅಂತ ಹೇಳ್ತೀನಿ. ಅದು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಣಸಿಗುತ್ತೆ. ಆ ತಪ್ಪೇನಂತಂದ್ರೆ, ಈ ದೇವರ ಮನೆಯನ್ನೇ ತಗೊಂಡೋಗಿ ಈಶಾನ್ಯಕ್ಕೆ ಇಡ್ತಾರೆ. ಇದು ಮೊದಲನೇ ತಪ್ಪಾದ್ರೆ, ಈ ದೇವರ ಮನೆಯ ಒಳಗಿನ ಈಶಾನ್ಯ, ಈ ಈಶಾನ್ಯಕ್ಕೆ ಈ ರೀತಿಯ ಕಟ್ಟೆ ಮಾಡ್ತಾರೆ. ಈ ಜಾಗ ಖಾಲಿ ಬಿಡ್ತಾರೆ, ಈ ಮೂಲೆಗೆ ಸರ್ಸಿ ಈ ರೀತಿಯ ಕಟ್ಟೆ ಕಟ್ತಾರೆ. ಈ ಇಡೀ ದೇವರ ಮನೆ ಅಲ್ಲಿ ಇರೋದೇ ತಪ್ಪು. ಅದರಲ್ಲಿ ಈ ರೂಮಿನಲ್ಲಿ ಈ ಭಾಗದಲ್ಲಿ ಈ ರೀತಿಯಾಗಿ ತೂಕ ಬಿದ್ದಾಗ ಆ ಮನೆಯ ಯಜಮಾನನ ತಲೆ ಕೆಲಸ ಮಾಡಲ್ಲ. ಇನ್ನೊಬ್ಬರ ಅಧೀನದಲ್ಲೇ ಇರಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಅವರನ್ನ ಸ್ವಂತಿಕೆ ಇರೋದಿಲ್ಲ. ಮಿಸ್ಯೂಸ್ ಆಗ್ತಾರೆ ಇವರು, ಬೇರೆಯವರಿಂದ ಮಿಸ್ಯೂಸ್ ಆಗ್ತಾರೆ. ಆ ಕಾರಣಕ್ಕಾಗಿ ಈ ಕಟ್ಟೆಯನ್ನ ಈ ರೀತಿಯಾಗಿ ಮಾಡ್ಕೊಳ್ಳೋದು ಕೂಡ ತಪ್ಪು. ಯಾವುದೇ ಕಾರಣಕ್ಕೂ ಈ ಮೂಲೆಯಲ್ಲಿ ಭಾರವನ್ನ ಹಾಕಿ ಕಟ್ಟೆಯನ್ನ ಕಟ್ಕೋಬೇಡಿ. ದೇವರ ಮನೆಯ ಬಾಗಿಲು ಹೇಗಿರಬೇಕು ಅದಕ್ಕೂ ಒಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಬಾಗಿಲನ್ನ ಕೆಲವೊಮ್ಮೆ ಸಿಂಗಲ್ ಡೋರ್ ಮಾಡ್ತೀವಿ. ಈ ರೀತಿಯಾಗಿ ಸಿಂಗಲ್ ಬಾಗಿಲನ್ನ ಮಾಡಬೇಡಿ. ದೇವರ ಮನೆಗೆ ಯಾವಾಗ್ಲೂ ಡಬಲ್ ಡೋರ್ ಇರಬೇಕು. ಎರಡು ಬಾಗಿಲನ್ನ ಮಾಡ್ಕೊಳ್ಳಿ. ಮತ್ತೆ ಈ ಬಾಗಿಲಿನಲ್ಲಿ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಗಂಟೆಗಳನ್ನು ಹಾಕೊಳ್ಳಿ. ಒಂದೊಂದು ಬಾಗಿಲಿಗೆ 6 ಗಂಟೆ 5 ಗಂಟೆ ನಿಮ್ಗೆ ಯಾವ ತರ ಅನುಕೂಲ ಅಷ್ಟು ಗಂಟೆಗಳನ್ನ ಹಾಕೊಂಡು ನೀವು ಮಾಡ್ಕೋಬಹುದು. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮನೆ ಅಂದರೆ ದೇವಸ್ಥಾನ, ಮನೆಯಲ್ಲಿ ಬರ್ತಕ್ಕಂಥವ್ರು ತಗ್ಗಿ ಬಗ್ಗಿ ನಡೀಲಿ ಅಂತ ಹೇಳಿನೇ ಮನೆಯ ಬಾಗಿಲನ್ನ ಚಿಕ್ಕದಾಗಿ ಮಾಡ್ತಾ ಇದ್ರು. ಈಗೂ ನಿಮಗೆ ರಾಜಸ್ಥಾನ ಆ ಕಡೆ ಎಲ್ಲ ಹೋದ್ರೆ ಎತ್ತರ ಕಡಿಮೆ ಇರುತ್ತೆ ಬಾಗಿಲದ್ದು, ಮನೆಯ ಬಾಗಿಲದ್ದು ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ನಾವೇನ್ ಮಾಡೋಣ, ದೇವರ ಮನೆಯ ಬಾಗಿಲನ್ನ
ತುಂಬಾ ಎತ್ತರ ಮಾಡ್ಕೋಬೇಡ್ರಿ, ಹಿಂಗ್ ನೇರ ಹೋಗ್ಬಾರ್ದು. ದೇವರ ಮನೆ ಬಾಗ್ಲಲ್ಲಿ, ದೇವರ ಮನೆ ಬಾಗ್ಲಲ್ಲಿ ತಗ್ಗಿ ಬಗ್ಗಿ ಹೋಗೋ ತರ ಮಾಡ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಾಯ್ತು, ಚೌಕಟ್ಟಿನ ಎತ್ತರ 5 ಅಡಿ ಇರ್ಬೇಕಾಯ್ತು. ಈ ಚೌಕಟ್ಟಿನ ಎತ್ತರ 5 ಅಡಿ ಇರಬೇಕು. ಅಂದ್ರೆ ಇಲ್ಲಿ ಮೇಲ್ಗೆ ಇಲ್ಲಿಂದ ನಿಮ್ ಚೌಕಟ್ಟು ಬಂತು, ಇದ್ರ ಎತ್ತರನೇ 5 ಅಡಿ ಮಾಡ್ಕೊಳ್ಳಿ. ದೇವರ ಮನೆಯಲ್ಲಿ ಹೋಗ್ಬೇಕಾದ್ರೆ ತಗ್ಗಿ ಬಗ್ಗಿ ಹೋಗ್ಬೇಕು. ಇದು ಒಂದು ನಿಯಮ, ಅದನ್ನು ಪಾಲಿಸಿ. ದೇವರ ಮನೆಗೆ ಇಷ್ಟೇ ಅಳತೆ ಅಂತ ಏನಾದರೂ ಇದೆಯಾ? ದೇವರ ಮನೆಯನ್ನ ನಿಮ್ಮ ಮನೆಯ ಉದ್ದ ಅಗಲಕ್ಕೆ ಹೋಲಿಕೆ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಅಷ್ಟು ಮಾತ್ರ ಮಾಡಕ್ ಸಾಧ್ಯ. ಅದನ್ನ ನಾವು ನಮ್ಮ ಪ್ಲಾನಿಂಗ್ ಅಲ್ಲಿ ನಮ್ಮ ಹತ್ರ ಬಂದಾಗ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವಕಾಶ ನೀಡಿ ಅಷ್ಟು ಅದನ್ನ ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಸ್ಲ್ಯಾಬ್ ಹಾಕೊಳ್ಳೋದು ಹೇಳಿದೆ, ಸ್ಲ್ಯಾಬ್ ಕೆಳಗಿನ ಸ್ಥಳವನ್ನ ನೀವು ಪೂಜಾ ಸಾಮಗ್ರಿ ಇಡೋದಕ್ಕೆ ಬಳಸ್ಕೋಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಕೆಲವೊಬ್ರು 3 ಸ್ಟೆಪ್ ಎಷ್ಟು ಇರಬೇಕು ಅಂತ ಕೇಳ್ತಾರೆ. ದೇವ್ರ ಮನೆ ಒಳಗಡೆ ದೇವರನ್ನ ಕೂರಿಸೋಂಥದ್ದು 1 ಇರಬಹುದು ಅಥವಾ 3 ಇರಬಹುದು. ದೇವರ ಮನೆಯಲ್ಲಿ ನೀವು ಕಟ್ಟೆ ಏನ್ ಮಾಡ್ಕೊಳ್ಳೋದಾದ್ರೆ, ಇದು ನಿಮ್ಮ ಮೊದಲನೇ ಕಟ್ಟೆ ಆದ್ರೆ 2ನೇ ಕಟ್ಟೆ 3ನೇ ಕಟ್ಟೆ ಅಂದ್ರೆ ಲಾಭ ನಷ್ಟ ಲಾಭ. ದೇವರು ಲಾಭದಲ್ಲಿ ಕೂತ್ಕೋತಾರೆ, ಈ ನಷ್ಟದಲ್ಲಿ ದೀಪವನ್ನು ಹಚ್ಚಿ ನಷ್ಟವನ್ನ ದೀಪದ ಮೂಲಕ ಉರಿಸ್ಬಿಟ್ರೆ, ಇಲ್ಲಿ ಈ ಕಟ್ಟೆ ಏನಿದೆ ಇದು ಲಾಭದಲ್ಲಿರುತ್ತೆ. ಈ ಕಟ್ಟೆ ಮೇಲೆ ದೇವರಿಗೆ ನೈವೇದ್ಯಾದಿಗಳನ್ನ ಇಡುವಂತೆ ನೋಡ್ಕೋಬಹುದು. ಇದು ಒಂದು ಮೆಥಡು. ನಿಮ್ಮ ಸ್ಥಳಾವಕಾಶ ಎಷ್ಟಿದೆ, ನಿಮ್ಮ ಅಡಿಗೆ ದೇವರ ಮನೆ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಕೂಡ ಈ ರೀತಿಯ ಕಟ್ಟೆ ಮಾಡಬೇಕಾದ್ರೂ ಇಲ್ಲಿ ಜಾಗವನ್ನ ಬಿಟ್ಕೊಂಡೇ ಮಾಡ್ಕೊಳ್ಳಿ. ದೇವರ ಮನೆಗೆ ಕಿಟಕಿಯನ್ನ ಕೊಡ್ತಾರೆ ಕೆಲವೊಬ್ರು. ದೇವರ ಮನೆಗೆ ಕಿಟಕಿಯನ್ನ ಕೊಡುವಂತಹ ವ್ಯವಸ್ಥೆಯನ್ನ ಇಟ್ಕೋಬೇಡಿ. ಯಾಕೆ ಅಂತಂದ್ರೆ, ನೀವು ಯಾವುದೇ ದೇವಸ್ಥಾನದ ಗರ್ಭಗುಡಿಯನ್ನು ನೋಡಿ, ಆ ಗರ್ಭಗುಡಿಯಲ್ಲಿ ಕಿಟಕಿಯ ವ್ಯವಸ್ಥೆ ಇರೋದಿಲ್ಲ. ನಿಮಗೆ ಅಲ್ಲೇನಾದ್ರೂ ಜಾಸ್ತಿ ನಾವು ಧೂಪ ದೀಪಾದಿಗಳನ್ನ ಮಾಡ್ತೀವಿ, ಆ ಧೂಪದಿಂದ ಹೊಗೆ ಬರುತ್ತೆ, ಅದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಒಂದು ಚಿಕ್ಕ ಎಕ್ಸಾಸ್ಟ್ ಫ್ಯಾನ್ ಅನ್ನ ಮಾಡ್ಕೊಳ್ಳಿ, ಅದನ್ನ ಮಾಡ್ಕೋಬಹುದು. ಅದನ್ನ ಬಿಟ್ರೆ ದೇವಸ್ಥಾನದಲ್ಲಿ ದೀಪದ ಬೆಳಕಿಗೆ ಹೆಚ್ಚಿನ ಆದ್ಯತೆ. ಹಾಗಾಗಿ ಅಲ್ಲಿ ಬಹಳ ದೊಡ್ಡ ಬಲ್ಬನ್ನು ಹಾಕೋದಾಗ್ಲಿ, ಯಾವಾಗ್ಲೂ ಬಲ್ಬ್ ಉರಿಯೋ ತರ ನೋಡ್ಕೊಳ್ಳೋದಾಗ್ಲಿ ಮಾಡಬೇಡಿ. ದೀಪ ಉರಿಬೇಕು. ದೀಪದ ಬೆಳಕಿನಲ್ಲೇ ದೇವರನ್ನ ನೋಡ್ತಕ್ಕಂಥದ್ದು ಶುಭದಾಯಕ. ಮತ್ತು ದೇವರಿಗೂ ಕೂಡ ದೀಪದ ಬೆಳಕೆ ಬಹಳ ಇಷ್ಟ ಆಗುವಂಥದ್ದು. ಅದರ ಬಗ್ಗೆ ಗಮನ ಇರಲಿ. ನಿಮ್ದು ವುಡನ್ ಬಾಕ್ಸ್ ಇದೆ, ಆ ವುಡನ್ ಬಾಕ್ಸ್ ಅಲ್ಲಿ ದೇವರ ಹಚ್ತಾ ಇದ್ದೀನಿ, ದೀಪ ಹಚ್ತಾ ಇದ್ದೀನಿ ಅನ್ನೋದಾದ್ರೆ ಅದ್ರ ಬಗ್ಗೆ ಕೇರ್ಫುಲ್ ತಗೊಳ್ಳಿ. ವುಡನ್ ಬಾಕ್ಸು ಬೆಂಕಿ ತಗೊಳ್ಳುವ ಸಾಧ್ಯತೆ ಇರುತ್ತೆ. ಅದರ ಮೇಲೆ ಒಂದು ಟೈಲ್ಸ್ ಅನ್ನ ಇಟ್ಕೊಳ್ಳಿ. ಟೈಲ್ಸು ಆ ಅಳತೆಗೆ ಒಂದು ಟೈಲ್ಸ್ ಸಿಗ್ತವೆ, ಆ ಟೈಲ್ಸ್ ಅನ್ನ ಇಟ್ಕೊಂಡು ಅದರ ಮೇಲೆ ಒಂದು ಸ್ಟೀಲ್ ತಟ್ಟೆ ಏನಾದರೂ ಇಟ್ಟು ಅದರ ಮೇಲೆ ದೀಪ ಇಡಿ. ಅದೇನಾದ್ರೂ ಬಿದ್ರೂ ಸಹಿತ, ಎಣ್ಣೆ ಬಿದ್ರೂ ಸಹಿತ ಆ ತಟ್ಟೆಯಲ್ಲೇ ಬೀಳುತ್ತೆ, ಅದು ಹೋಗಿ ಆ ವುಡ್ಗೆ ಬೆಂಕಿ ತಗೊಳ್ಳುವಂತ ಅಪಾಯ ಇರೋದಿಲ್ಲ. ಈ ರೀತಿಯಾಗಿ ನಾವು ಮುತುವರ್ಜಿಯನ್ನ ಕೂಡ ವಹಿಸ್ಬೇಕಾಗತ್ತೆ. ಆಮೇಲೆ ಇನ್ನೂ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಕಪಾಟ್ ಸಿಸ್ಟಮ್ ಮಾಡ್ತಾರೆ. ಈ ರೀತಿಯಾಗಿ ಸೆಲ್ಫ್ಗಳು, ಇಲ್ಲೊಂದಷ್ಟು ದೇವ್ರು ಇಡೋದು, ಇಲ್ಲೊಂದಷ್ಟು ದೇವ್ರು ಇಡೋದು, ಇಲ್ಲೊಂದಷ್ಟು ದೇವ್ರು ಇಡೋದು, ಇಲ್ಲೊಂದಷ್ಟು ದೇವ್ರು ಇಡೋದು. ಈ ರೀತಿಯಾಗಿ ಈ ಸೆಲ್ಫ್ ಸಿಸ್ಟಮ್ ಅಲ್ಲಿ ದೇವ್ರ ಮನೆಯನ್ನ ಮಾಡುವಂಥದ್ದು ಅಷ್ಟೊಂದು ಒಳಿತು ಅಲ್ಲ. ದೇವರ ಮೇಲೆ ದೇವ್ರು ಇರತಕ್ಕಂಥದ್ದು ಅಷ್ಟೊಂದು ಶುಭಪ್ರದವಲ್ಲ. ಅದೇ ರೀತಿಯಾಗಿ ಈ ಗೋಡೆಗೆ, ಈ ಕಡೆ ಒಂದು ಗೋಡೆ ಇದೆ ಅಲ್ವಾ, ಈ ಗೋಡೆಗೆ ಒಂದು ದೇವ್ರ ಫೋಟೋ ಹಾಕೋದು, ಈ ಕಡೆ ಒಂದು ದೇವ್ರ ಫೋಟೋ ಹಾಕೋದು. ಅವಾಗ ಆ ದೇವ್ರು ಎದುರು ಬದಲಾಯ್ತು. ಜಾಗ ಸಾಕಾಗಲ್ಲ, ಯಾಕಂದ್ರೆ ಎಲ್ಲ ಕಡೆಯಿಂದ ಒಂದೊಂದು ದೇವರ ಫೋಟೋ ತಗೊಂಡ್ಬರ್ತೀವಿ ನಾವು. ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಕಡೆ. ಹಂಗ್ ಮಾಡಬೇಡಿ. ಅಲ್ಲಿಂದ ಎನರ್ಜಿ ತಗೊಂಡ್ಬನ್ನಿ. ದೇವರ ಫೋಟೋ ತರಬೇಕಂತ ಇಲ್ಲ, ಎನರ್ಜಿ ರಿಸೀವ್ ಮಾಡ್ಕೊಂಡು ಬನ್ನಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಆ ದೇವಸ್ಥಾನ ನಿಮ್ಮ ಕುಲದೇವತೆ ಹೋಗಿದ್ದೀರೋ, ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಅಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡ್ಕೊಂಡು ಬನ್ನಿ. ಅಲ್ಲಿ ಹೋಗ್ತಾ ಕೆಲವೊಮ್ಮೆ ಕ್ಯೂ ನಿಂತ್ಕೊಂಡಿರ್ತೀವಿ, ಕ್ಯೂನಲ್ಲಿ ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀವಿ, ಯಾವುದೋ ಫೋನ್ ರಿಸೀವ್ ಮಾಡ್ಕೊಂಡು ನಿಂತಿರ್ತೀವಿ. ನಾವು ಹೋಗಿರೋದು ದೇವರ ದರ್ಶನಕ್ಕೆ. ಸುಮ್ಮನೆ ಕಾಲಹರಣ ಮಾಡೋದಕ್ಕಿಂತ ದೇವರ ಧ್ಯಾನವನ್ನ ಅಲ್ಲಾದ್ರೂ ಮಾಡಿ. ದೇವಸ್ಥಾನದ ಕ್ಯೂಗಳಲ್ಲಿ ದೇವರ ನಾಮಸ್ಮರಣೆ ಮಾಡಿ. ಅದಕ್ಕಂತಾನೆ ದೇವಸ್ಥಾನಕ್ಕಂತ ಮೀಸಲಿಟ್ಟು ಹೋದಾಗ ಅನ್ಯಥಾ ಅಲ್ಲಿ ಫೋನಲ್ಲಿ ಮಾತಾಡೋದಕ್ಕಂಥದ್ದಾಗ್ಲಿ, ಬೇರೆ ಬೇರೆ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದಾಗ್ಲಿ ಮಾಡಬೇಡಿ. ಆ ಕ್ಯೂ ಇರೋದೇ ನಿಮಗೆ ದೇವನಾಮ ಸ್ಮರಣೆ ಮಾಡಿಸೋದಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಕೆಲವೊಬ್ರು ಬಹಳ ಎತ್ತರದ ವಿಗ್ರಹಗಳನ್ನ ಇಟ್ಕೊಳ್ಳುವಂತ ಒಂದು ಪದ್ಧತಿಯನ್ನ ಮಾಡ್ಕೊಳ್ಳುವಂಥದ್ದು. ಮನೆಯ ಒಳಗಡೆ ನಾವು ಇದು ಪ್ರಾಣ ಪ್ರತಿಷ್ಠೆಯನ್ನು ನಾವು ಮಾಡೋದಿಲ್ಲ.
ನಾವು ಸುಮ್ಮನೆ ಇಟ್ಟು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಮನೆಯಲ್ಲಿ ನಾವು ಇಡಬೇಕಾಗಿ ಬಂದಾಗ ದೇವರ ವಿಗ್ರಹ ಏನಿದೆ ತುಂಬಾ ಎತ್ತರವಾಗಿರಬಾರ್ದು. ಈಗ ಇಷ್ಟು ಎತ್ತರವಾಗಿ ದೇವರ ವಿಗ್ರಹ ಇರುವಂಥದ್ದು, ಅದಕ್ಕೆ ಅದನ್ನ ಇಟ್ಕೊಂಡಾಗ ಕೂಡ ಅದಕ್ಕೆ ಸಾಕಷ್ಟು ನಿಯಮ ನಿಷ್ಠೆಗಳನ್ನ ಪಾಲಿಸ್ಬೇಕಾಗತ್ತೆ. ಸಂಸಾರಿಗಳಾದ ನಾವು ಮನೆಯಲ್ಲಿ ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಅದಕ್ಕೆ ಗೌರವಯುತವಾಗಿ ನಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದ್ರೆ ಅದರಿಂದ ದೋಷ ಬರುತ್ತೆ. ಆ ರೀತಿಯಾಗಿ ಅಷ್ಟು ಎತ್ತರದ ವಿಗ್ರಹಗಳು ಅವೆಲ್ಲ ಇಟ್ಕೊಂಡಾಗ ಅದಕ್ಕೆ ಏನೇನು ನಿಯಮಗಳಿದೆ ಅವನ್ನ ಪಾಲಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ಅಷ್ಟು ನೀವು ನಿಯಮವನ್ನ ಪಾಲಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ದೇವರ ವಿಗ್ರಹಗಳನ್ನ ಯಾವುದೇ ಕಾರಣಕ್ಕೂ ಬಹಳ ಎತ್ತರವಾಗಿ ದೇವರ ವಿಗ್ರಹಗಳು ಇರದೇ ಇರಲಿ. ದೇವರ ವಿಗ್ರಹ ಎಷ್ಟಿರ್ಬೇಕಾಗಾದ್ರೆ, ಈ ವಿಗ್ರಹ ನೋಡಿ, ಅದು ಗಣಪತಿಯ ವಿಗ್ರಹ. ಈ ವಿಗ್ರಹ ಎಷ್ಟು ಸುಂದರವಾಗೂ ಇದೆ ಮತ್ತೆ ಎಷ್ಟು ಚಿಕ್ಕದಾಗಿದೆ ಅಂತ. ಈ ವಿಗ್ರಹವನ್ನ ನೋಡಿ, ಕೈಯಲ್ಲಿ ಇಟ್ಕೊಂಡು ಹಿಂಗೆ ಮುಷ್ಟಿ ಕಟ್ಟಿದ್ರೆ ಆ ಮುಷ್ಟಿಯಿಂದ ಹೊರಗೆ ಬರ್ತಾ ಇಲ್ಲ. ಈ ರೀತಿಯಾಗಿ ವಿಗ್ರಹಗಳು ನಮ್ಮ ಕೈಯ ಒಳಗಡೆಯೇ ಬರಬೇಕು. ಇಷ್ಟು ಚಿಕ್ಕ ವಿಗ್ರಹಗಳನ್ನ ಇಟ್ಕೊಂಡು ನೀವು ಮನೆಯಲ್ಲಿ ಪೂಜೆ ಮಾಡಬಹುದು, ಯಾವುದೇ ದೋಷ ಬರೋದಿಲ್ಲ. ಹಾಗಂತ ಈ ವಿಗ್ರಹಗಳನ್ನ ಪ್ರತಿದಿನ ಪೂಜೆ ಮಾಡಿ ಒಂದು ನಿಯಮವನ್ನು ಮಾಡ್ಕೊಳ್ಳಿ. ಯಾರಿಗೆ ಹುಣ್ಣಿಮೆ ಸಾಧ್ಯ ಅವ್ರಿಗೆ ಹುಣ್ಣಿಮೆ, ಯಾರಿಗೆ ಅಮಾವಾಸ್ಯೆ ಸಾಧ್ಯ ಅಮಾವಾಸ್ಯೆ. ಆ ದಿನಗಳಲ್ಲಿ ಮನೆಯಲ್ಲಿ ಒಂದೇನೋ ಸಿಹಿ ಪದಾರ್ಥಗಳನ್ನ ಮಾಡಿ ನೈವೇದ್ಯ ಮಾಡ್ತಕ್ಕಂಥ ಒಂದು ವಿಚಾರವನ್ನ ನೀವು ರೂಢಿ ಮಾಡ್ಕೊಳ್ಳಿ. ಅದು ನಿಮಗೆ ಅನುಕೂಲ. ಮತ್ತೆ ಸಾಕಷ್ಟು ಭಾಗಗಳಲ್ಲಿ ಲಕ್ಷ್ಮೀ ಕಂಬದ ಸ್ಥಾಪನೆಯನ್ನು ಮಾಡ್ಕೋತಾರೆ. ದೇವರ ಮನೆಯಲ್ಲಿ ಲಕ್ಷ್ಮೀ ಕಂಬ ಮಾಡ್ಕೋತಾರೆ. ಎಸ್ಪೆಷಲಿ ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ, ಈ ಈಶಾನ್ಯ ಭಾಗದಲ್ಲಿ ಕಂಬ ಸ್ಥಾಪನೆ ಮಾಡ್ಕೋತಾರೆ. ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಅದನ್ನ ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ. ಲಕ್ಷ್ಮೀ ಕಂಬ ಅನ್ನುವಂಥದ್ದು ಒಂದು ವಿಜಯದ ಸಂಕೇತ. ಲಕ್ಷ್ಮೀ ಕಂಬ ಅನ್ನುವಂಥದ್ದು ಆದಿಶಕ್ತಿಯ ಸ್ವರೂಪ. ಇವಾಗ ನಮ್ಮ ಮನೆಯ ದೇವರ ಮನೆಯಲ್ಲಿ ಇರ್ತಕ್ಕಂಥ ಅಗ್ನಿಮೂಲೆ ಏನಿದೆ, ಈ ಅಗ್ನಿಮೂಲೆ ಅಂತಂದ್ರೆ ಸ್ತ್ರೀ ಅಂತಂದ್ರೆ ಶಕ್ತಿ. ಹಾಗಾಗಿ ಅಗ್ನಿಮೂಲೆಯಲ್ಲಿ ಈ ತರದ ಕಂಬಗಳನ್ನ ಏನಾದ್ರು ಸ್ಥಾಪನೆ ಮಾಡೋದಾದ್ರೆ ಅಗ್ನಿಮೂಲೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಪೂಜೆಗಳನ್ನ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೇ ಈ ದೇವರ ಮನೆ ಏನಾದ್ರು ಪಶ್ಚಿಮದಲ್ಲಿ ಏನಾದ್ರು ಇದ್ರೆ ಅವಾಗ ವಾಯವ್ಯದಲ್ಲಿ ಇಟ್ಕೊಳ್ಳಿ. ಆ ರೂಮಿನ ವಾಯವ್ಯದಲ್ಲಿ ಲಕ್ಷ್ಮೀ ಕಂಬ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಅನುಕೂಲಕರ. ಇನ್ನು ಪೂಜಾ ಸಾಮಗ್ರಿಗಳ ವಿಚಾರ ಬಂದಾಗ ಸಾಕಷ್ಟು ಕಳಪೆ ಪೂಜಾ ಸಾಮಗ್ರಿಗಳು ಮಾರ್ಕೆಟ್ ಅಲ್ಲಿ ಇದಾವೆ. ಪರಾಮರ್ಶೆ ಮಾಡಿ ಕಳಪೆ ಎಲ್ಲದ ಪೂಜಾ ಸಾಮಗ್ರಿಗಳನ್ನ ತಂದು ಪೂಜೆ ಮಾಡೋದ್ರಿಂದ ಕೂಡ ಶ್ರೇಯಸ್ಸಾಗುತ್ತೆ. ಮನೆಯ ದೇವರ ಮನೆಯಲ್ಲಿ 2 ದೀಪಗಳನ್ನ ಹಚ್ಚುವಂತೆ ನೋಡ್ಕೊಳ್ಳಿ, ಚಿಕ್ಕದಾದ್ರೂ ಪರವಾಗಿಲ್ಲ. ಅದ್ರ ಜೊತೆಗೆ ದೇವರ ಮನೆಯಲ್ಲಿ ಬಳಸ್ತಕ್ಕಂತಹ ಎಣ್ಣೆ ಏನಿದೆ ಅದಕ್ಕೆ ಸಾಕಷ್ಟು ಲೇಬಲ್ಗಳು, ಬ್ರ್ಯಾಂಡ್ಗಳು ಬಂದಿದಾವೆ. ದೀಪದ ಎಣ್ಣೆ ಅನ್ನುವಂತ ಒಂದು ವಿಚಾರ ನೀವೇ ಒಂದು ಪರಾಮರ್ಶೆ ಮಾಡಿ. ಮನೆಯಲ್ಲಿ ನಾವು ತಿನ್ನುವಂತ ಎಣ್ಣೆಯಲ್ಲೇ ಕಲಬೆರಕೆ ಇದೆ ಅಂತ ಪ್ರತಿದಿನ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ದೀಪದ ಎಣ್ಣೆ ಅಂದಾಗ ಅದನ್ನ ತಿನ್ನಲ್ಲ ಅಂತ ಅವ್ರಿಗೆ ಗ್ಯಾರಂಟಿ ಗೊತ್ತಿದೆ. ಹಾಗಾದ್ರೆ ಅದು ನಿಮಗೆ ಶುದ್ಧ ಅನಿಸುತ್ತಾ? ನಿಮಗೆ ಶುದ್ಧ ಅನಿಸಿದ್ರೆ, ಅದು ಶುದ್ಧವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಉಪಯೋಗಿಸಿ. ನೋಡಕ್ ಶುದ್ಧ ಅಂತಲ್ಲ, ಅದು ಹೇಗೆ ತಯಾರಾಯ್ತು, ಅದು ಹಿನ್ನೆಲೆ ಏನು ನಮಗೆ ಗೊತ್ತಿರಲ್ಲ. ಅದಕ್ಕೆ ನಾವೇನಂತೀವಿ, ನೀವು ಯಾವ ಎಣ್ಣೆಯನ್ನ ತಿನ್ನಕ್ ಬಳಸ್ತಾ ಇದ್ದೀರಾ? ನೀವು ಕಡಲೆಕಾಯಿ ಎಣ್ಣೆ ಅಂದ್ರೆ ಶೇಂಗಾ ಎಣ್ಣೆಯನ್ನ ಬಿಟ್ಟು ಈ ಸೂರ್ಯಕಾಂತಿ ಎಣ್ಣೆಯನ್ನ ದೀಪಕ್ಕೆ ಬಳಸ್ಬೋದು, ಏನೂ ತೊಂದರೆ ಇಲ್ಲ. ನಾವು ತಿನ್ನೋದಕ್ಕೆ ಏನು ಬಳಸ್ತಾ ಇದೀವೋ ಅದೇ ಎಣ್ಣೆನ ದೀಪಕ್ಕೆ ಬಳಸಿ. ಯಾಕಂದ್ರೆ ಅಟ್ಲೀಸ್ಟ್ ಅದನ್ನ ನಾವು ತಿನ್ನೋದಕ್ಕೆ ಯೋಗ್ಯವಾಗಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ಇನ್ನು ದೀಪಕ್ ಅಂತ ಮಾಡಿದಾಗ ಅದು ಯಾವ ರೀತಿಯಾಗಿರುತ್ತೆ, ಅದು ಯಾವ ಮೂಲದಿಂದ ಬಂದಿದೆ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವು ದೇವರಿಗೆ ಪೂಜೆಗೆ ಬಳಸ್ತಕ್ಕಂಥ ಸಾಮಗ್ರಿಗಳನ್ನ ಪರಾಮರ್ಶೆ ಮಾಡಿ ಬಳಸಬೇಕಾಗತ್ತೆ. ಈಗ ನೀವೇ ನೋಡಬಹುದು, ತುಪ್ಪ ತರ್ತೀವಿ, ಆ ತುಪ್ಪ ದೇವರಿಗಂತಾನೆ ಸಪರೇಟ್ ಮಾಡ್ತಾರೆ. ಅದ್ರ ಮೇಲೆ ಬರ್ದಿರ್ತಾರೆ, ಇದನ್ನ ಅಡಿಗೆಗೆ ಬಳಸಬೇಡಿ, ತಿನ್ಬೇಡಿ, ಮಕ್ಳಿಗೆ ಕೊಡಬೇಡಿ, ಆ ತರ ಎಲ್ಲ ಬರ್ದಿರ್ತಾರೆ. ಅದನ್ನ ನೋಡ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ತುಪ್ಪ ತಂದು ತಿನ್ನೋ ಸಾಮರ್ಥ್ಯ ನಿಮಗಿದ್ರೆ ದೇವರಿಗೂ ನೀವು ತಿನ್ನೋ ತುಪ್ಪದಿಂದನೇ ದೀಪ ಹಚ್ಚಿ. ಅನ್ಯಥಾ ಯಾವುದೋ ಕಳಪೆ ಗುಣಮಟ್ಟದ ತುಪ್ಪದಿಂದ ದೀಪ ಹಚ್ಚಿ ಆ ದೇವರು ನಿಮ್ಗೆ ಒಲಿತಾನೆ ಅನ್ನೋ ಕನಸು ಕಾಣ್ತಾ ಇದ್ರೆ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಈ ರೀತಿಯಾಗಿ ಅದರಲ್ಲೂ ಕೂಡ ಆ ತುಪ್ಪವನ್ನು ತಂದು ತಿನ್ನೋ ಸಾಮರ್ಥ್ಯ ಕೊಟ್ಟವನು ಭಗವಂತನೇ ಆದಾಗ ನಿಮಗೆ ಹಚ್ಚುವ ಮನಸ್ಸಿದ್ರೆ ಸ್ವಚ್ಛ ಶುದ್ಧ ನೀವು ತಿಂತಕ್ಕಂಥ ತುಪ್ಪವನ್ನೇ ಬಳಸಿ ದೇವರಿಗೆ. ಇನ್ನು ಉದ್ದಿನ ಕಡ್ಡಿಯಲ್ಲಿ ಒಂದು ಬಿದಿರಿನ ಕಡ್ಡಿ ಬರ್ತದೆ. ಈ ಬಿದಿರು ಅನ್ನುವಂಥದ್ದು
ಹಿಂದಿಯಲ್ಲಿ ಬಾಸ್ ಅಂತ ಕರೀತಾರೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಆ ಒಂದು ಬಿದಿರನ್ನ ಸುಡಬಾರ್ದು. ಸುಟ್ಟು ಅದರ ಹೊಗೆಯನ್ನ ನಾವು ಗ್ರಹಿಕೆ ಮಾಡ್ತಾ ಇದ್ರೆ ಆ ಹೊಗೆ ವಿಷಾನಿಲವನ್ನ ಸೂಸುತ್ತೆ ಅಂತ ಹೇಳ್ತಾರೆ. ಅದನ್ನ ಸುಟ್ಟಾಗ ಒಂದು ವಿಷಾನಿಲ ಬರುತ್ತೆ, ಅದರಿಂದ ಸ್ಲೋ ಪಾಯ್ಸನ್ ಅಂತ ಕರಿತೀವಿ ಅದನ್ನ. ಅದು ನಮ್ಮ ಲಂಗ್ಸ್ಗೆ ಎಫೆಕ್ಟ್ ಆಗುವಂಥದ್ದು. ಹಾಗಾಗಿ ಈ ಕಡ್ಡಿ ಇರ್ತಕ್ಕಂಥ ಉದುಬತ್ತಿಯನ್ನು ಅವಾಯ್ಡ್ ಮಾಡಿ. ಈ ಕೋನ್ ರೂಪದಲ್ಲಿ ಬರ್ತಾ ಇದಾವೆ. ಈ ಕೋನ್ ಇರ್ತಕ್ಕಂಥದ್ದಾಗ್ಲಿ, ಈ ಧೂಪದ ಒಂದು ಇದು ಬರ್ತಾ ಇದೆ. ಮತ್ತೆ ಸಾಕಷ್ಟು ಗೋಶಾಲೆಗಳು ಅದನ್ನ ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಠಮಾನ್ಯಗಳು ಆಕಳ ಸಗಣಿಯಿಂದ ಇವನ್ನೆಲ್ಲ ತಯಾರಿಸ್ತಾ ಇದ್ದಾರೆ. ಅಂತಹ ಮಠಮಾನ್ಯಗಳಿಂದನೇ ಅವುಗಳನ್ನ ಖರೀದಿ ಮಾಡಿ ನಾವು ಗೋಶಾಲೆಗಳನ್ನ ಪ್ರೋತ್ಸಾಹ ಮಾಡಿದಾಗುತ್ತೆ. ಗೋಶಾಲೆಗಳ ಪ್ರಾಡಕ್ಟ್ ಇದೇನು ಉದ್ದಿನ ಕಡ್ಡಿ ಇದೆ, ಅದ್ರದ್ದು ಕೋನ್ ಬರ್ತವೆ, ಮತ್ತೆ ಅದನ್ನ ಧೂಪದ ಒಂದು ಇದನ್ನ ಮಾಡಿದ್ದಾರೆ, ಕಪ್ಪು ಧೂಪ ಅಂತ ಮಾಡಿದ್ದಾರೆ. ಅವೆಲ್ಲ ಗೋಶಾಲೆಯ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಿ. ಗೋಶಾಲೆಗೂ ನಿಮ್ಮಿಂದ ಸಹಾಯ ಆಗಲಿ, ಗೋಶಾಲೆಯನ್ನು ಬೆಳೆಸ್ದಂಗಾಗುತ್ತೆ, ಗೋವನ್ನು ಕೂಡ ಉಳಿಸ್ದಾಗುತ್ತೆ. ಈ ಒಂದು ವಿಚಾರ, ಈ ಒಂದು ದೇವರ ಮನೆಯ ವಿಚಾರ ಇಷ್ಟೊಂದು ಸುದೀರ್ಘವಾಗಿ ನಿಮಗೆ ವಿಸ್ತೃತವಾಗಿ ಎಲ್ಲ ವಿಚಾರಗಳನ್ನು ಬಿಡಿಸಿ ಅರ್ಥ ಆಗುವಾಗ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು, ಮನೆ ಕಟ್ತಾ ಇರುವಂಥವ್ರು, ಸ್ವಂತ ಮನೆಯನ್ನು ಕಟ್ಕೊಂಡಿರುವಂಥವ್ರು ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.